ಈ 27 ನಾನು ಈ 27-28 ವರ್ಷ ಇದಾದ ನನಗೆ ಯಾವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತದೆ, ಅದ್ ಮಾಡ್ಕೋತೀನಿ. ಅದು ಈ ತರ ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ಕೋತೀನಿ ಅಂತ ನನಗೂ ಗೊತ್ತಿರಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದು ಖುಷಿ ಆದ್ರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟ್, ಅದ್ರ ಮುಹೂರ್ತ, ಅದು ಇನ್ನು ತುಂಬಾ ಖುಷಿ ತಂದು ಕೊಟ್ಟಂತ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡ್ಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡ್ಬೇಕು ಅನ್ಕೊಂಡು ಅಂದ್ರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ನಾನು ಇದೇ ಏರಿಯಾದಲ್ಲಿ ಅಂದ್ರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏಂತಕ್ ಮಾಡ್ಬೇಕು, ಈ ದೇವಸ್ಥಾನದಲ್ಲೇ ಮಾಡ್ಬೇಕು ಅಂದ್ರೆ, ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ಆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ತರ ಪ್ಲಾನ್ ಮಾಡ್ಕೊಂಡು ಕೇಳಿ. ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅನ್ಕಂದ್ರೆ ಯಾರು ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್. ಹೇಳ್ಬಿಟ್ಟೆ ಮಾಡಿಸ್ಕೋಬೇಕು. ಮೊದಲನೇದಾಗಿ ಹ್ಯಾಪಿ ಬರ್ಡೇ ಸರ್. ಇದು ಡೈರೆಕ್ಟ್ರು ನಿನ್ನೆ 7 ಗಂಟೆ ರಾತ್ರಿಯಲ್ಲಿ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಬಿಟ್ಟು ಡಿಲೀಟ್ ಮಾಡ್ಬಿಟ್ಟವ್ರು. ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು. ನೈಟ್ 2:30. ಮೊದಲನೇದಾಗಿ ಈಗ ಇವತ್ತು ಪ್ರಾರಂಭ ಮಾಡಿದ್ದೀವಿ ಮುಹೂರ್ತ. ಪಡಾರ್ ಅಂತ ಟೈಟ್ಲು ತುಂಬ ಖುಷಿ ಆಗ್ತಿದೆ. ಗಿಲ್ಲಿ ನಟ ಅವ್ರನ್ನ ನನ್ನ ಏನು ಕಾಮಿಡಿ ಸ್ಟ್ರೆಂತ್ ಇದೆ, ಹ್ಯೂಮರು, ಅದಕ್ಕೆ ಪೂರಕವಾಗಿ ಸುಮಾರು 4-5 ತಿಂಗಳು ಕೂತ್ಕೊಂಡು ಜೊತೆಲಿ ವರ್ಕ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವತ್ತು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳು ಎಲ್ಲ ಡೀಟೇಲ್ಸ್ ನಿಮ್ಗೆ ತಿಳಿಸ್ತೀವಿ. ಪಡಾರ್ ಫೇಮಸ್ ಆಗಿದೆಯಲ್ಲ, ಆ ವರ್ಡು ನಮ್ಮ ಕ್ಯಾರೆಕ್ಟರ್ಗೆ ತುಂಬ ಶೂಟ್ ಆಗ್ತಿದೆ. ಅಂದ್ರೆ ತುಂಬ ಕಿಲಾಡಿ ಪಾತ್ರ, ಅದು ತುಂಬಾ ಕಿಲಾಡಿತನ ಇರುತ್ತೆ ಪಾತ್ರದಲ್ಲಿ. ಹಾಗಾಗಿ ಆ ಪಡಾರ್ ಅನ್ನೋ ಟೈಟ್ಲ್ ಶೂಟ್ ಆಗುತ್ತೆ ಅಂತ ಇಟ್ಕೊಂಡ್ವಿ. ಅದೇ ಈಗ ನಾನು ಈಗ ಇಂಡಸ್ಟ್ರಿಲಿ ಸ್ವಲ್ಪ ಈ ಆರ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಗೆಲ್ಲ ಮಾಡಿರೋದ್ರಿಂದ ರೈಟ್ ಅಂದ್ರೆ ಎಲ್ಲ ಬರ್ತೇವೆ, ಅದರಲ್ಲಿ ಒಳ್ಳೆ ಆಯ್ಕೆ ಅನ್ನೋದೊಂದು ಬೇಕಾಗಿತ್ತು ಅಣ್ಣ. ಆಮೇಲೆ ನಮ್ಮ ಇದಕ್ಕೆಲ್ಲ ಕಾರಣ ಸುಪ್ರೀತ್ ಸರ್. ಅದೇ ಈಗ ನಾನು ಇಂಡಸ್ಟ್ರಿಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಲ್ಲಿಂದ ಮಾಡ್ಕೊಂಡ್ ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು, ರೈಟ್ ಈಗ ತುಂಬಾ ಆಫರ್ಗಳು, ತುಂಬಾ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡ್ಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮ್ಗೆಲ್ಲ ಗೊತ್ತಿರ್ತದೆ. ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ್ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ ಇದ್ದೆ ಆ ಸಿನಿಮಾ. ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟ್ ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೆ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು, ಹೆಂಗ್ ಮಾಡ್ಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವ್ರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯ್ತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದ್ರೆ ಎಲ್ಲ ಅನುಭವಸ್ಥರಿ ಆಗಿರೋದ್ರಿಂದ ನನ್ನಂತ ಹೊಸಬನ್ಗೆ ಸೂಕ್ತವಾಗಿರೋ. ಅದೇ ಸರ್, ಈಗ ಪಳಾರ್ ಅಂದ್ರೆ ಈಗ ನಾವು ಹಳ್ಳಿ ಕಡೆ ಎಲ್ಲ, ನಮ್ಮ ಊರ್ ಕಡೆ ಎಲ್ಲ ಮಾತಾಡ್ತೀವಿ. ಈಗ ಏನಾರು ಕಿಲಾಡಿ ಆತರ, ಈಗ ಪಳಾರ್ ನನ್ ಮಗ ಗುರು, ಅವನು ಪಳಾರ್ ನನ್ ಮಗ ಅಂತ ಮಾತಾಡ್ತೀವಲ್ಲ, ಆತರ ಈ ಪಳಾರ್ ಅಂದ್ರೆ ಈ ಕಿಲಾಡಿ ನನ್ ಮಗ, ಇವನು ಈ 2 ಮಧ್ಯೆ ಇರ್ತದೆ ನೋಡಿ, ಕಳ್ಳ ನನ್ ಮಗ, ಕಿಲಾಡಿ ನನ್ ಮಗ, ಈ ತರ ಇರ್ತದೆ. ಅದು ಯಾವಾಗ್ಲೂ ನಾ ಬೇರೆ ಏನೇನೋ ಟೈಟ್ಲ್ ಎಲ್ಲ ಯೋಚನೆ ಮಾಡ್ತಾನೆ ಇದ್ದ. ನನಗೆ ಅವರು ಪಾಪ ಒಬ್ರು ಫೋಟೋ ಫ್ರೇಮ್ ಕೊಟ್ಟಿದ್ರು, ಅವ್ರು ಯಾರು ಅಂತ ನಂಗೆ ಸರಿಯಾಗಿ ನೆನಪೈತಿಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದು ಫೋಟೋ ಫ್ರೇಮ್ ಅಲ್ಲಿ ಪಳಾರ್ ಅಂತ ಅವರು ಡ್ರಾಯಿಂಗ್ ಎಲ್ಲ ಬಿಡಿಸ್ಬಿಟ್ಟು ಪಳಾರ್ ಅಂತ ಗಿಲ್ಲಿ ಅಂತ ಅಲ್ಲಿ ಬರ್ದಿದ್ರು. ಅದು ವಾಲಲ್ಲಿ ಇಕ್ಕಂದಿದೀವಿ ನಮ್ಮ ಆಫೀಸಲ್ಲಿ. ಹಿಂಗೆ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಟೈಟ್ಲ್ ಇತ್ತಲ್ಲ, ಇದನ್ನೇ ಯಾಕೆ ಟ್ರೈ ಮಾಡ್ಬಾರ್ದು ಪಳಾರ ಅಂತ ಅಂದ್ಬಿಟ್ಟು, ಅದು ಎಲ್ಲ ಈಗ ಜನ ಆಲ್ರೆಡಿ ಸ್ಟಾರ್ಟ್ ಮಾಡ್ಬಿಟ್ಟವ್ರು. ಈಗ ನನ್ನ ತುಂಬಾ ದೊಡ್ಡ ಥ್ಯಾಂಕ್ಸ್ ಯಾರಿಗೆ ಹೇಳ್ಬೇಕು ಅಂದ್ರೆ, ಮಾಧ್ಯಮ ಮಿತ್ರರಿಗೆ, ಆಮೇಲೆ ನನ್ನ ಗಿಲ್ಲಿ ಫ್ಯಾನ್ ಪೇಜು, ಗಿವ್ಯ ಫ್ಯಾನ್ ಪೇಜ್ ಅಂತ ಏನ್ ಮಾಡ್ತಾರೆ ಅವ್ರಿಗೆ, ಅವರೇ ಇದೆಲ್ಲಾನು ಕೊಟ್ಬಿಟ್ರು. ಟೈಟ್ಲು, ಲುಕ್ ಹೆಂಗಿರ್ಬೇಕು, ಕತೆ, ಅದು ಎಕ್ಸ್ಪೆಕ್ಟೇಷನ್ ತಕ್ಕಂತಾನೆ ಐತೆ. ಆಮೇಲೆ ನಾನು ಹೀರೋ ಅಂದ್ಬಿಟ್ಟು ಏನು ಫುಲ್ಲು ಈ ಮಾಸು ಆ ಥರನೂ ಅಲ್ಲ. ನನ್ನ ಕ್ಯಾರೆಕ್ಟರ್ಗೆ ಈಗ ನಾನು ಹೆಂಗಿರ್ತೀನಿ, ನನಗೆ ಸೂಕ್ತವಾಗಿ ಇದು ಮಾಡ್ಬೋದು ಅಂತ ಅನ್ಸಿದ್ದು. ಆಮೇಲೆ ನನಗೇನು ಬೇಕು, ನಾನು ಏನು ಮಾಡಿದ್ರೆ ಜನ ಇಷ್ಟು ದಿನ ಜನ ನೋಡ್ಕೊ ಬಂದವ್ರೆ, ನಾನು ಏನು ಮಾಡಿದ್ರೆ ಅದನ್ನ ತಗೋತಾರಂತ ಡೈರೆಕ್ಟ್ ತುಂಬ ಚೆನ್ನಾಗಿ ಗೊತ್ತಾಯಿತು. ಅದು ಹೇಳ್ದಾಗಲೇ ಅದು ಕನೆಕ್ಟ್ ಮಾಡ್ಕೊಬಿಟ್ಟೆ, ನಾನು ಮಾಡ್ಬೋದು ಈಗ
ನನಗ್ ಸೂಕ್ತವಾಗೈತೆ ಇದು ಪಾತ್ರ. ಅದೇ ಬರವಣಿಗೆ ಮೇಡಮ್ ಅದು. ಅದು ಅದು ನೀವು ಕ್ಯಾರೆಕ್ಟರೈಸೇಷನ್ ಅದು ಅಂದ್ರೆ ದಿನಚರಿಗಳ ಬಗ್ಗೆ ಒಂದು ಡೈರಿ ಬರ್ಕೋತಾರೆ ಅವರು ಸಂಘ ಒಂದು ಟೀಮ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಕಥೆಯಲ್ಲಿ ಕ್ಯಾರೆಕ್ಟರೈಸೇಷನ್ ಏನಿದೆ ಹೇಗೆ ಹೋಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಜಸ್ಟ್ ಈಗ ಇಂಟ್ರೆಸ್ಟಿಂಗ್ ಅನ್ಸೋ ಪಾಯಿಂಟ್ ನಮ್ಮ ಕ್ಯಾರೆಕ್ಟರೈಸೇಷನ್ ಅದು, ಹಾಗಾಗಿ ಅದ್ರ ಮೇಲೆ ಈಗ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಫೈನಲ್ ಮಾಡಿ ಹೇಳಿ ಸರ್, ನನಗೇನು ಗೊತ್ತು ಯಾರು ಅಂತ. ಅದು ಬೈ ಮಿಸ್ ಆಗಿ ಇದಾಗಿರೋದು ಮೇಡಮ್. ಫೋಟೋ ಇತ್ತಲ್ಲ ಯಾವ್ದು ಡಿಲೀಟ್ ಮಾಡಿದ್ವಿ, ಅದನ್ನು ಡಿಲೀಟ್ ಮಾಡ್ಬಿಟ್ವಿ. ನಿಮ್ಗೆ ಯಾರು ಹೀರೋಯಿನ್ ಆಗ್ಬೇಕಂತ ಇಷ್ಟ ಇದೆ? ಇಲ್ಲ ಡೈರೆಕ್ಟ್ರು ಯಾರು ಪಾತ್ರಕ್ಕೆ ಯಾರು ಮಾಡ್ತಾರೋ ನನಗೆ ಯಾರಾಗ್ಬೇಕು ಅಂತ ಹೇಳಿದ್ರೆ ಈಗ ನಾನು ಹೇಳ್ದವ್ರೆಲ್ಲ ಮಾಡಿ ಕರೆದ ಇವರು ಪ್ರೊಡ್ಯೂಸರ್ ಕರ್ಕೊಂಬರು ಕರೆದವ್ರ. ನೀವು ನನ್ನ ಮನ್ಸಲ್ಲಿ ಯಾರಿಲ್ಲ ಮೇಡಮ್. ಯಾರು ಪ್ರೊಡ್ಯೂಸರ್ ಸ್ವಲ್ಪ ಸಣ್ಣ ಯಾರು ಇವ್ರು ಮಾಡಿದ್ರೆ ಕರೆಕ್ಟ್ ಆಗಿರ್ತದೆ ಅಂತ ಅನ್ಸುತ್ತೆ. ಈಗ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಆಗಿದೆ ಮೇಡಮ್, ವರ್ಕ್ ಮಾಡ್ತಾ ಇದೀವಿ. ಹೌದು, ಹೊಸಬ್ರೆ. ಆಮೇಲೆ ಹೀರೋಯಿನ್ ಮೇಡಮ್ ಈಗ ಏನಂದ್ರೆ ಮೇಡಮ್, ಈಗ ನಿಮ್ ನೋಡಿ, ಈಗ ನಿಮ್ಗೆ ಕ್ಯೂರಿಯಾಸಿಟಿ ಐತೆ ಯಾರು ಹೀರೋಯಿನ್ ಅಂತ, ಅದು ಹಂಗೆ ಉಳಿಸ್ಕೊಂಡು ಕರೆಕ್ಟ್ ಟೈಮ್ಗೆ ಸೂಕ್ತವಾದ ಸಮಯದಲ್ಲಿ ರಿವೀಲ್ ಮಾಡುವ ಅಂತ.